ಹುಬ್ಬಳ್ಳಿಯ ನೇಹಾ ನಿವಾಸಕ್ಕೆ ಇವತ್ತು ಸುರ್ಜೇವಾಲಾ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ನಿರಂಜನ್ ಅವರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಸುರ್ಜೇವಾಲಾ ಜೊತೆ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಭೇಟಿಯನ್ನು ಕೊಟ್ಟು ಮೃತ ನೇಹಾ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ನಿರಂಜನ್ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಸುರ್ಜೇವಾಲಾ ಅವರು. ನಿಮ್ಮ ಜೊತೆ ನಾವಿರ್ತೀವಿ, ಸರ್ಕಾರ ಇರುತ್ತೆ, ನಿಮ್ಮ ಮಗಳ ಸಾವಿಗೆ ನ್ಯಾಯವನ್ನು ನಾವು ಕೊಡಿಸ್ತೇವೆ, ಸಮಾಧಾನವಾಗಿರಿ ಅಂತ ಸಾಂತ್ವನವನ್ನು ಕೂಡ ಹೇಳಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ನೇಹಾ ತಾಯಿ ಮತ್ತು ತಂದೆ ನಿರಂಜನ್ ಅವರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ಸಾಂತ್ವನವನ್ನು ಹೇಳಿರುವಂಥದ್ದು. ಅವರಿಗೆ ಎಚ್.ಕೆ. ಪಾಟೀಲ್ ಕೂಡ ಸಾಥನ್ನು ಕೊಟ್ಟಿದ್ದಾರೆ. न्याय देना है, आत्मा को शांति देना है, वो मेरे को चाहिए बहुत जल्द। इसीलिए उन्होंने वही हमारे हम उसके लिए 100% हम स्वागत करते और हमारे परिवार से हम लोग पूरा उसके लिए देश के जितने भी लोग, जितने भी ये प्रोटेस्ट करके जितने ये आपने बनाया, अपने सब जो भी बने सबको मैं अपने परिवार से जो भी हमारे चैनल इतने लोग मीडिया थ्रू सबको उसको प्रयत्न किया, तो सबको मैं धन्यवाद देता हूँ। एक तो आपने फास्ट ट्रैक ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.